ಇವತ್ತಿನ ಈ ವಿಡಿಯೋದಲ್ಲಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟನ್ನು ಹೇಗೆ ಓಪನ್ ಮಾಡ್ಬೋದು ಎಲ್ಲ ಕಂಪ್ಲೀಟ್ ಮಾಹಿತಿ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಇದೊಂದು ಝೀರೋ ಬ್ಯಾಲೆನ್ಸ್ ಸೇವಿಂಗ್ ಅಕೌಂಟ್ ಆಗಿರುವಂಥದ್ದು. ಇದರಲ್ಲಿ ಡೆಬಿಟ್ ಕಾರ್ಡ್ ಕೂಡ ಸಿಗುತ್ತೆ, ಪಾಸ್ಬುಕ್ ಕೂಡ ಸಿಗುತ್ತೆ. ಹೇಗೆ ಅಂತ ಮುಂದೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಅದೇನಾಗುತ್ತೆ, ನಿಮ್ಮ ಒಂದು ಬ್ರೌಸರ್ಗೆ ಹೋಗುತ್ತೆ. ಅಲ್ಲಿ ಹೋದ ನಂತರ ಏನಾಗುತ್ತೆ, ಒಂದು ಪ್ಲೇಸ್ಟೋರಿಂದ ಒಂದು ಡೌನ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ. ಆ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ. ಡೌನ್ಲೋಡ್ ಮಾಡಿದ ನಂತರ ಓಪನ್ ಮೇಲೆ ಓಪನ್ ಮಾಡಿದ ನಂತರ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಹಾಕಿ, ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವಂಥದ್ದು ಅದನ್ನು ಹಾಕಿ ಇಲ್ಲಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೊಂದು ಒ ಟಿ ಪಿ ಬರುತ್ತೆ. ಅದು ತಾನಾಗೆ ಫೆಚ್ ಮಾಡಿಕೊಂಡು ತಗೊಳುತ್ತೆ. ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಏನೇನು ಡೀಟೇಲ್ಸ್ ಇದೆ ಎಲ್ಲವೂ ಇಲ್ಲಿ ಸರ್ವಿಸಸ್ ಓಪನ್ ಆಗುವಂಥದ್ದು. ಇಲ್ಲಿ ಡೈರೆಕ್ಟಾಗಿ ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಒಂದು ಪೇಜ್ ಓಪನ್ ಆಗುತ್ತೆ. ನೀವು ಯಾವಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿ ಇದೇ ಪೇಜ್ ಓಪನ್ ಆಗುತ್ತೆ. ಮೊದಲೇದಾಗಿ ಇಲ್ಲಿ ಏನೇನು ಫಿಲ್ ಮಾಡಬೇಕಂದ್ರೆ, ಅದಕ್ಕಿಂತ ಮುಂಚೆ ಇದೊಂದು ಕಂಪ್ಲೀಟ್ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಆಗಿರುತ್ತೆ. ಯಾವುದೇ ರೀತಿಯಾದ ಚಾರ್ಜಸ್ ಇರೋದಲ್ಲ ಅಕೌಂಟ್ ಓಪನ್ ಮಾಡಲಿಕ್ಕೆ. ಮತ್ತು ಇದೊಂದು ಇನ್ಸ್ಟಂಟ್ ಅಕೌಂಟ್ ಓಪನಿಂಗು. ಕೇವಲ ಒಂದು 2ರಿಂದ 3 ನಿಮಿಷಗಳಲ್ಲಿ ಇದು ಅಕೌಂಟ್ ಓಪನ್ ಆಗುತ್ತೆ. ಮತ್ತು ಇದರಲ್ಲಿ ಅಪ್ ಟು 6.5 ಇಂಟ್ರೆಸ್ಟ್ ರೇಟ್ ಕೂಡ ಕೊಡುತ್ತೆ. ಇದನ್ನು ನೀವು ಸೆಕೆಂಡರಿ ಅಕೌಂಟಾಗಿ ಓಪನ್ ಮಾಡಿ. ಏಕೆಂದರೆ ಪ್ರೈಮರಿ ಅಕೌಂಟಾಗಿ ಇದನ್ನು ಯೂಸ್ ಮಾಡೋದು ಒಳ್ಳೆಯದಲ್ಲ. ಏಕೆಂದರೆ ಇಲ್ಲಿ 2 ಲ್ಯಾಕ್ವರೆಗೂ ನೀವು ಮಾತ್ರ ಇಲ್ಲಿ ಟ್ರಾನ್ಸಾಕ್ಷನ್ ಇಯರ್ಲಿ ಮಾಡ್ಬೋದು. ಅದಕ್ಕಾಗಿ ಇದೊಂದು ಸೆಕೆಂಡರಿ ಬ್ಯಾಂಕ್ ಅಕೌಂಟಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಮೊದಲೇದಾಗಿ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿ, ಆಧಾರ್ ಕಾರ್ಡ್ ನಂಬರನ್ನು ಹಾಕಿ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಓಪನ್ ನಾವು ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಓಪನ್ ನಾವು ಮೇಲೆ ಕ್ಲಿಕ್ ಮಾಡಿದ್ರೂ ನಿಮ್ಮ ಒಂದು ಫೋಟೋನ ನಾವು ಲೈವ್ ಕ್ಯಾಪ್ಚರನ್ನು ಮಾಡಿಸ್ಕೋಬೇಕಾಗುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾ ಪರ್ಮಿಷನ್ನು, ಲೊಕೇಶನ್ ಪರ್ಮಿಷನನ್ನು ಕೊಟ್ಟ ನಂತರ ಇಲ್ಲಿ ನೀವು ಈ ಸರ್ಕಲ್ನಲ್ಲಿ ಈ ಸ್ಕ್ವೇರ್ ಬಾಕ್ಸ್ ಇದೆಯಲ್ಲ, ಇದ್ರ ಮೇಲೆ ನಿಮ್ಮ ಒಂದು ಸೆಲ್ಫಿಯನ್ನು ತಾನೇ ಅಪ್ಲೋಡ್ ಮಾಡೋ ಆಪ್ಷನ್ ಇಲ್ಲ. ಡೈರೆಕ್ಟಾಗಿ ನೀವು ಅದನ್ನ ಫೇಸ್ ಲೈಟ್ಗೆ ಹಿಡಿದ್ರೆ ಡೈರೆಕ್ಟಾಗಿ ಅದು ತೊಗೊಳ್ಳುವಂಥದ್ದು. ತೊಗೊಂಡ ನಂತರ KYC ಕಂಪ್ಲೀಟ್ ಮಾಡಲಿಕ್ಕೆ ಡಿಜಿಲಾಕರ್ ಮುಖಾಂತರ ನಾವು ಮಾಡಬೇಕು. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಇರುವ ಮೊಬೈಲ್ ನಂಬರನ್ನು ಹಾಕಿದ ನಂತರ ಇಲ್ಲಿ 2 ಕೂಡ ಕನ್ಸೆಂಟನ್ನು ಎಸ್ ಕೊಟ್ಟು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಅದನ್ನು ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಆಧಾರ್ ಕಾರ್ಡ್ ಇದೆಯಲ್ಲ ಅದನ್ನು ಟಿಕ್ ಮಾರ್ಕ್ ಮಾಡಿ ಇಲ್ಲಿ ಅಲೋ ಮೇಲೆ ಕೊಡಿ. ಅಲೋ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಇಲ್ಲಿ KYC ಫೆಚ್ ಆಗ್ತಾ ಇದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ತೊಗೊಳುತ್ತೆ. ಯಾವುದೇ ರೀತಿಯಾದ ಫಿಲ್ ಮಾಡೋ ಜರೂರತ್ತಿಲ್ಲ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಏನಾಗುತ್ತೆ, ನಿಮ್ಮ ಆ್ಯನ್ಯುವಲ್ ಇನ್ಕಮನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ. ಅದಾದ ನಂತರ ಇಲ್ಲಿ ಆಕ್ಯುಪೇಷನ್ ಕೂಡ ಹಾಕಬೇಕಾಗುತ್ತೆ. ಅದು ಏನು ಹಾಕಬೇಕಂತ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಇಲ್ಲಿ ಇಮೇಲ್ ಐಡಿಯನ್ನು ಕೂಡ ಹಾಕಿ. ನೀವೇನಾದರೂ ಫಿಸಿಕಲಿ ಡಿಸೇಬಲ್ಡ್ ಇದ್ದರೆ ಎಸ್ ಅಂತ ಹಾಕಿ, ನಾನು ನೋ ಅಂತ ಹಾಕ್ತೇನೆ. ಮತ್ತು ನಾಮಿನಿಯನ್ನು ನಾವು ಆ್ಯಡ್ ಮಾಡಲೇಬೇಕು, ಈಗೆಲ್ಲ ಮುಂದೆ ಆ್ಯಡ್ ಮಾಡಲೇಬೇಕು. ಅದಕ್ಕಾಗಿ ಎಸ್ ಅಂತ ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ನೋಡ್ಬೋದು. ಅದಾದ ನಂತರ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಏನಂತ ಹೇಳಿ AEPS ಡೆಬಿಟ್ ಸರ್ವಿಸ್. AEPS ಡೆಬಿಟ್ ಸರ್ವಿಸ್ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಅಂಗಡಿಗಳಲ್ಲಿ ಅವರೇ ಒಂದು ತಂಬ್ ಇಂಪ್ರೆಷನನ್ನು ಕೊಟ್ಟು ನಾವು ಆಧಾರ್ ಕಾರ್ಡ್ ಮುಖಾಂತರ ಅವರು ನಿಮ್ಮ ಅಮೌಂಟನ್ನು ನಿಮಗೆ ತೆಗೆದುಕೊಡ್ತಾರೆ. ಕೆಲವೊಮ್ಮೆ 10,000 20,000 ಅಂತ ಒಂದು ಲಿಮಿಟೇಷನ್ ಇರುತ್ತೆ. ಅದು ಬ್ಯಾಂಕ್ ಟು ಬ್ಯಾಂಕ್ ಡಿಪೆಂಡ್ ಆಗುತ್ತೆ. ನೀವೇನಾದರೂ ಆ ಥರ ಸರ್ವಿಸಸ್ ಬೇಕಾದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಆಮೇಲೆ ಕೂಡ ಆಪ್ಟ್ ಮಾಡ್ಬೋದು. ನೀವು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ ಆಫೀಸ್ಗೆ ಹೋಗಿ ಕೂಡ ಅದನ್ನ ಆಪ್ಟ್ ಕೂಡ ಆಮೇಲೆ ಮಾಡ್ಕೋಬೋದು. ನೀವು ಬೇಕಾದರೆ ಎಸ್ ಇಟ್ಕೊಳ್ಳಿ, ನಾನು ನೋ ಇಡ್ತೇನೆ. ಮತ್ತು ನಿಮಗೆ ಇನ್ಶೂರೆನ್ಸ್ ಬೇಕಂದರೆ ಎಸ್ ಅಂತ ಕ್ಲಿಕ್ ಮಾಡಿ. ಅದು ಏನೂ ಉಪಯೋಗ ಇಲ್ಲ, ನೋ ಅಂತಲೇ ಕ್ಲಿಕ್ ಮಾಡಿ. ಅದಾದ ನಂತರ ಏನಾಗುತ್ತೆ, ನಿಮ್ಮ ಆಕ್ಯುಪೇಷನ್ ಏನು ಸೆಲೆಕ್ಟ್ ಮಾಡಬೇಕು. ಆಕ್ಯುಪೇಷನ್ನಲ್ಲಿ ಅದಕ್ಕಿಂತ ಮುಂಚೆ ನಾಮಿನಿಯನ್ನು ಎಸ್ ಹಾಕಿದ್ದೇವಲ್ಲ, ನಾಮಿನಿ ನೇಮನ್ನು ಹಾಕಿ. ಅದಕ್ಕೆ ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಲ್ಲ ಅಲ್ಲಿ, ಆವಾಗ ಇಲ್ಲಿ ನಾಮಿನಿ ನೇಮನ್ನು ಹಾಕಿ, ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ, ಮತ್ತು ಅವ್ರ ಜೊತೆ ರಿಲೇಷನ್ಶಿಪ್ ಏನು. ಆಕ್ಯುಪೇಷನ್ನಲ್ಲಿ ನೀವು ಏನು ಬೇಕಾದರೂ ಹಾಕಿ. ನಿಮ್ದು ಏನಿದೆ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಹಾಕಿ. ಇನ್ನೂ ಥರದ ನಿಮ್ಮದು ಆಕ್ಯುಪೇಷನ್ ವೈಸ್ ನೋಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ. ನಾಮಿನಿದು ನಿಮ್ಮದಲ್ಲ ಮತ್ತು ಅವ್ರ ಜೊತೆ ರಿಲೇಷನ್ಶಿಪ್ ಏನು ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ಮತ್ತು ಕರೆಸ್ಪಾಂಡಿಂಗ್ ಅಡ್ರೆಸ್ಸು ನಿಮ್ಮದು ಮತ್ತು ಅವ್ರದ್ದು ನಾಮಿನಿದು ಅಡ್ರೆಸ್ ಸೇಮ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ನೋ ಅಂತ ಹಾಕಿದರೆ ನೀವೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ನಾಮಿನಿ ಒಂದು ರಿಲೇಷನ್ಶಿಪ್ಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಂತೇಳಿ ನಾವು ಫಾದರ್ ಸೆಲೆಕ್ಟ್ ಮಾಡ್ತೇನೆ. ಅದಾದ ನಂತರ ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ ನೋ ಅಂತ ಕ್ಲಿಕ್ ಮಾಡಿದರೆ ನಿಮ್ಮದು ಸಪ್ರೇಟ್ ಅವ್ರದ್ದು ನಾಮಿನಿ ಅಡ್ರೆಸ್ಸನ್ನು ಹಾಕಿ. ನಂದು ಸೇಮ್ ಇದೆ, ಎಸ್ ಅಂತ ಕ್ಲಿಕ್ ಮಾಡ್ತೇನೆ. ನಾನು ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಅದನ್ನ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮಿನಿಮಮ್ ಒಂದು 100 ರೂಪೀಸನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇದು ಯಾವುದೇ ರೀತಿಯಾದ ಚಾರ್ಜ್ ಅಲ್ಲ, ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಇದು ಆ್ಯಕ್ಟಿವೇಷನ್ಗೋಸ್ಕರ ಇದು ಕೇಳ್ತಾ ಇದೆ. 100 ರೂಪಾಯಿಯನ್ನು ಎಂಟರ್ ಮಾಡಿ. 100 ರೂಪಾಯಿ ಎಂಟರ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೋ ನಿಮ್ಮ ಡಿವೈಸ್ನಲ್ಲಿರುವ ಒಂದು UPI ಆ್ಯಪ್ಸ್ಗಳು ಶೋ ಆಗ್ತದೆ.
ಅದಕ್ಕಿಂತ ಮುಂಚೆ ನಿಮ್ಮನ್ನ ಏನಾದರೂ ಏರ್ಟೆಲ್ ಆ್ಯಪ್ ಯೂಸ್ ಮಾಡಿಕೊಂಡು ಯು ಪಿ ಐ ಕೂಡ ಯೂಸ್ ಮಾಡ್ತಿದ್ರೆ ಅದು ಶೋ ಆಗುತ್ತೆ. ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೆ, ಅದಕ್ಕೆ ಇಲ್ಲಿ ಏರ್ಟೆಲ್ ಯು ಪಿ ಐ ಶೋ ಆಗ್ತಾಯಿದೆ. ನಾನು ಫೋನ್ಪೇನ ಸೆಲೆಕ್ಟ್ ಮಾಡ್ತೇನೆ. ಫೋನ್ಪೇನ ಸೆಲೆಕ್ಟ್ ಮಾಡಿ ಇಲ್ಲಿ ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟ್ಲಿ ಅದೊಂದು ನಿಮ್ಮ ಡಿವೈಸ್ನಲ್ಲಿರೋ ಫೋನ್ಪೇ ಓಪನ್ ಆಗುತ್ತೆ. ಅಲ್ಲಿ ನೀವು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಯಾವ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇ 100 ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಪೇ 100 ಮೇಲೆ ಕ್ಲಿಕ್ ಮಾಡ್ತಾರೋ ನಿಮ್ಮ ಯು ಪಿ ಐ ಪಿನ್ನನ್ನು ಹಾಕಿ ಪೇ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಗುವಂಥದ್ದು. ಅದಾದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಿ. ನೀವು ಯಾವುದೇ ರೀತಿಯಾದ ಆ್ಯಪ್ ಚೇಂಜ್ ಮಾಡುವಾಗಿಲ್ಲ, ತಾನೇ ರಿಫ್ರೆಶ್ ಆಗುತ್ತೆ ಅದು. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಪೇಮೆಂಟ್ ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿದೆ, ಪೇಮೆಂಟ್ ವೆರಿಫೈ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಅಕೌಂಟ್ ಆ್ಯಕ್ಟಿವೇಷನ್ ಇನ್ ಪ್ರೋಗ್ರೆಸ್, ಅದು ಕೂಡ ಸಕ್ಸಸ್ಫುಲಿ ಅಕೌಂಟ್ ಆ್ಯಕ್ಟಿವೇಟ್ ಆಗಿದೆ. ಅದಾದ ನಂತರ ಇಲ್ಲಿ ನೋಡ್ಬೋದು ಅಕೌಂಟ್ ಕ್ರಿಯೇಟೆಡ್ ಕೇವಲ ಒಂದು 5 ನಿಮಿಷಗಳಲ್ಲಿ ಆಗಿದೆ. ನಾನು ವಿಡಿಯೋ ಮಾಡುವಾಗ ಅದು ತುಂಬಾ ಲೆಂತ್ ಆಗಿದೆ, ಇಲ್ಲಾಂದರೆ ನೀವು 2 ನಿಮಿಷದ ಒಳಗಾಗಿನೇ ಮಾಡ್ಬೋದು. ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಇದನ್ನ ರೆಫರ್ ಆ್ಯಂಡ್ ಅರ್ನ್ ಮಾಡ್ತೀರಾ ಅಂದರೆ ಅಲ್ಲಿ ಕೂಡ ನಿಮಗೆ ಅಪ್ ಟು 250 ರುಪೀಸ್ ತನಕ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುವಂಥದ್ದು, ಅದು ಕೂಡ ನೀವು ರೆಫರ್ ಮಾಡ್ಬೋದು. ಆಮೇಲೆ ಈಗ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಅಕೌಂಟ್ ಡೀಟೇಲ್ಸಲ್ಲಿ ನೀವು ಒಂದು ಆರೋ ಮಾರ್ಕ್ ಇತ್ತಲ್ಲ, ಇಲ್ಲಿ ನೋಡ್ಬೋದು ಅಕೌಂಟ್ ಡೀಟೇಲ್ಸು. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ಎಲ್ಲ ಶೋ ಆಗ್ತದೆ. ನಿಮ್ಮ ಮೊಬೈಲ್ ನಂಬರೇ ನಿಮ್ಮ ಒಂದು ಅಕೌಂಟ್ ನಂಬರ್ ಇರುತ್ತೆ. ಇದು IFSC ಕೋಡ್ ಎಲ್ಲರಿಗೂ ಸೇಮ್ ಇರುತ್ತೆ. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ದು ಇದು 0001 ಅಂತ ಇದೆ. ಇಲ್ಲಿ ನಿಮ್ಮದು ಎಲ್ಲರದು ಸೇಮೇ ಇರುತ್ತೆ. ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಹೋಮ್ ಮೇಲೆ ಕ್ಲಿಕ್ ಮಾಡ್ತೀರೋ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳನ್ನ ಆಕ್ಸೆಪ್ಟ್ ಮಾಡೋಕ್ಕೆ ಹೇಳುತ್ತೆ. ಗೋ ಇಟ್ ಮೇಲೆ ಕ್ಲಿಕ್ ಮಾಡಿ. ಗೋ ಇಟ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಒಂದು MPIN-ಅನ್ನು ಇಡಬೇಕಾಗುತ್ತೆ. ಯಾವಾಗ ನೀವು ಪ್ರತಿ ಸತ ಏರ್ಟೆಲ್ ಆ್ಯಪನ್ನು ಓಪನ್ ಮಾಡಿ ನೀವು ಬ್ಯಾಂಕಿಂಗ್ ಸೆಕ್ಷನ್ಗೆ ಹೋಗ್ತಿರೋ ಅಲ್ಲಿ ನಿಮ್ಮ MPIN ಇಡಬೇಕಾಗುತ್ತೆ. MPIN-ಅನ್ನು ಕ್ಲಿಕ್ ಮಾಡಿ ಅದನ್ನು ಎಂಟರ್ ಮಾಡಿ ಇಟ್ಕೊಳ್ಳಿ. ಎಂಟರ್ ಮಾಡಿದ ನಂತರ ನೀವು ಡಿವೈಸ್ ವೆರಿಫಿಕೇಷನನ್ನು ಕೂಡ ಮಾಡಬೇಕಾಗುತ್ತೆ. ನಿಮ್ಮ ಸಿಮ್ಮು ಈ ಡಿವೈಸ್ನಲ್ಲಿ ಇರಲೇಬೇಕು. ನಮ್ಮದು ಸಿಮ್ 1 ಇದೆ ಮೊಬೈಲ್ ನಂಬರ್ದು. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಲಿ ಅದು ಬ್ಯಾಕ್ ಎಂಡ್ ಪ್ರೊಸೆಸ್ನಲ್ಲಿ SMS ವೆರಿಫಿಕೇಷನನ್ನು ಮಾಡುತ್ತೆ. ಅದಾದ ನಂತರ OTP ಕೂಡ ಆಟೋ ರೀಡ್ ಮಾಡ್ತದೆ. ಇಲ್ಲಿ ನಾವು ಯಾವುದೇ ರೀತಿಯಾದ ಒಂದು ನಾವೇ ಮ್ಯಾನ್ಯುವಲಿ ಹಾಕೋಕ್ಕಾಗಲ್ಲ, ತಾನೇ ಆಟೋ ಡಿಟೆಕ್ಟ್ ಆಗಿ ಅದು ವೆರಿಫೈ ಆಗುವಂಥದ್ದು. ಅದಾದ ನಂತರ ಇಲ್ಲಿ ಪಾಪಪ್ ಓಪನ್ ಆಗುತ್ತೆ. ಏನಂತೇಳಿ ನಿಮಗೆ ಫಿಸಿಕಲ್ ಡೆಬಿಟ್ ಕಾರ್ಡ್ ಬೇಕಾ? ಫಿಸಿಕಲ್ ಡೆಬಿಟ್ ಕಾರ್ಡ್ ಈ ರೀತಿಯಾಗಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದೊಂದು ಮಾಸ್ಟರ್ ಕಾರ್ಡ್ ಇರುತ್ತೆ. ನಿಮ್ಮ ಹತ್ರ ಏನಾದರೂ ಪ್ರೈಮರಿ ಅಕೌಂಟ್ ಇಲ್ಲ, ಇದೇ ನಾವು ಒಂದೇ ಅಕೌಂಟ್ ಓಪನ್ ಮಾಡ್ತಾಯಿದ್ರೆ ನೀವು ಡೆಬಿಟ್ ಕಾರ್ಡ್ ತೊಗೊಂಡ್ರೆ ಉಪಯೋಗ ಆಗುತ್ತೆ. ನೀವೇನಾದರೂ ಇನ್ನು ಸೆಕೆಂಡರಿ ಅಕೌಂಟ್ ಆಗಿ ನೀವು ಒಂದು ಖರ್ಚು ವೆಚ್ಚಗಳನ್ನ ನೋಡಲಿಕ್ಕೆ ಒಂದು ಸಪ್ರೇಟ್ ಅಕೌಂಟ್ ಬೇಕು ನಮಗೆ ಅಂಥೇಳಿ ಒಂದು 5,000 10,000 ಮಂತ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀರಾ ಅಂದರೆ ಮಾತ್ರ ಈ ಅಕೌಂಟ್ ಓಪನ್ ಮಾಡಿ, ಇಲ್ಲಾಂದರೆ ನಾರ್ಮಲಿ ಬ್ಯಾಂಕ್ ಮುಖಾಂತರ ಓಪನ್ ಮಾಡಿ. ಇಲ್ಲಿ ನಿಮಗೆ 50% ಅಪ್ ಟು 50% ಅಂದರೆ ಇದು ತುಂಬ 50% ಅಲ್ಲ, ಕೆಲವೊಂದಿಷ್ಟು ಲಿಮಿಟೇಷನ್ಗಳಿರುತ್ತೆ. ಇಲ್ಲಿ ನೋಡ್ಬೋದು 50 ರುಪೀಸ್ ಮಂತ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ATM ಮೇಲೆ ಕೂಡ ವಿಡ್ರಾ ಮಾಡ್ಬೋದು. ಮತ್ತು ಇದಕ್ಕೂ NFC ಎನೇಬಲ್ಡ್ ಇರುತ್ತೆ. ಟ್ಯಾಪ್ ಆ್ಯಂಡ್ ಪೇ ಕೂಡ ಮಾಡ್ಬೋದು. 5,000 ಒಳಗಡೆ ನೀವು ಟ್ಯಾಪ್ ಆ್ಯಂಡ್ ಪೇ ಆಪ್ಷನ್ ಕೂಡ ಮಾಡ್ಬೋದು. ಅಂದರೆ ಯಾವುದೇ ರೀತಿಯಾದ ಪಿನ್ ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ಇಲ್ಲಿ ನಿಮಗೆ ಆರ್ಡರ್ ಮಾಡಬೇಕಂದ್ರೆ ಈ ಥರ ಚಾರ್ಜಸ್ ನಾನು ಹೇಳ್ತೇನೆ. 349 ಪ್ಲಸ್ GST ಎಲ್ಲ ಸೇರಿ ಒಂದೊಂದು ಅಪ್ ಟು 400 ತನಕ ಇದು ಚಾರ್ಜ್ ಆಗುತ್ತೆ. ಅದಕ್ಕೆ ನಿಮಗೆ ಉಪಯೋಗ ಆದರೆ ಮಾತ್ರ ತರಿಸಿ, ಇಲ್ಲಾಂದರೆ ಬೇಡ. ವರ್ಚುವಲ್ ಕಾರ್ಡನ್ನು ನಾವು ಅಪ್ಡೇಟ್ ಮಾಡೋಣ. ಹೇಗೆ ಮಾಡೋದು ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ವ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ. ಮೊದಲೇದಾಗಿ ಇಲ್ಲಿ ನಾವು ಸ್ಕ್ಯಾನ್ ಆ್ಯಂಡ್ ಪೇ ಇನ್ನೇ ಥರದ ಎಲ್ಲ ಆಪ್ಷನನ್ನು ಮಾಡ್ಬೋದು. ಈಗ ನಾವು ಆ್ಯಪನ್ನು ಓಪನ್ ಮಾಡಿದ ನಂತರ ಯಾವ ರೀತಿಯಾಗಿ ಸಿಗುತ್ತೆ, ಇಲ್ಲಿ ಆ್ಯಪನ್ನು ಓಪನ್ ಮಾಡಿದ ನಂತರ ಈ ರೀತಿಯಾದ ಒಂದು ಪೇಜ್ ಬರುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಏನಾಗುತ್ತೆ, ಇದೇ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ಯಾನ್ ಯುವರ್ QR ಕೋಡ್ ಮಾಡಿಕೊಂಡು QR ಕೋಡನ್ನು ಕೂಡ ಸ್ಕ್ಯಾನ್ ಮಾಡ್ಬೋದು. ಈ ರೀತಿಯಾಗಿ ಅದನ್ನು ನಿಮಗೆ ಮತ್ತೆ ತಿಳಿಸ್ಕೊಡ್ತೇನೆ. ಇಲ್ಲಿ ಮೈ ಅಕೌಂಟ್ ಮೇಲೆ ಇಲ್ಲಿ ಪೇಮೆಂಟ್ ಪೇಜ್ಗೆ ಬಂದ ನಂತರ ಮೇನ್ ಪೇಜ್ಗೆ ಇಲ್ಲಿ ಪ್ರೊಫೈಲ್ ಸೆಕ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ಅದಕ್ಕಿಂತ ಮುಂಚೆ ನೀವು ಒಂದು ಇಮೇಲ್ ಐಡಿಯನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಯುವರ್ ಇಮೇಲ್ ಐಡಿ ಆ್ಯಂಡ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ MPIN-ಅನ್ನು ಕೇಳುತ್ತೆ, ಅದನ್ನು ಹಾಕಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಪ್ರೈಮರಿ ಇಮೇಲ್ ಐಡಿಯನ್ನು ಹಾಕಿ ಸಬ್ಮಿಟ್ ಆ್ಯಂಡ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಇಮೇಲ್ ಐಡಿ ಹಾಕಿ ಚೆಕ್ ಮೇಲಲ್ಲಿ ನೀವು ಮೇಲನ್ನು ಚೆಕ್ ಮಾಡಬೇಕು. ಆ ಮೇಲ್ಗೆ ಹೋಗಿ ನಾನು ತೋರಿಸ್ತೇನೆ. ಇಲ್ಲಿ ನೋಡೋದು ಮೇಲು, ಇಲ್ಲಿ ವೆರಿಫೈ ಮೈ ಇಮೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಗ್ರ್ಯಾಚುಲೇಷನ್ ವೆರಿಫೈ ಇಮೇಲ್ ಆಗಿದೆ. ಅದಾದ ನಂತರ ಮತ್ತೆ ಆ್ಯಪ್ಗೆ ಬಂದರೆ ನಂತರ ಇಲ್ಲಿ ನೋಡ್ಬೋದು ಆ ಆಪ್ಷನ್ ಹೋಗಿರುತ್ತೆ, ನಿಮ್ಮ ಒಂದು ಇಮೇಲ್ ಐಡಿ ವೆರಿಫೈ ಆಗಿರುತ್ತದೆ. ಈಗ ನಾವು ಏನು ಮಾಡಬೇಕು, ಇಲ್ಲಿ ಅಮೌಂಟನ್ನು ಕೂಡ ಸೆಂಡ್ ಮಾಡ್ಬೋದು, ಆ್ಯಡ್ ಮನಿ ಮಾಡ್ಬೋದು, ಹಿಸ್ಟ್ರಿ ಕೂಡ ನೀವು ಚೆಕ್ ಮಾಡ್ಬೋದು, ಮತ್ತು ಆಟೋ ಪೇ ಕೂಡ ಇಡ್ಬೋದು. ಮೊದಲೇದಾಗಿ ಇಲ್ಲಿ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಯಾವಾಗ ನೀವು ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತಿರೋ ಇಲ್ಲಿ ಇಶ್ಯೂ ವರ್ಚುವಲ್ ಕಾರ್ಡ್, ಮೊದಲು ನಾವು ವರ್ಚುವಲ್ ಕಾರ್ಡನ್ನು ಯೂಸ್ ಮಾಡಬೇಕಾಗುತ್ತೆ. ಈ ವರ್ಚುವಲ್ ಕಾರ್ಡ್ಗೆ ವರ್ಷಕ್ಕೆ 50 ರೂಪಾಯಿ ಪ್ಲಸ್ GST ಚಾರ್ಜ್ ಇದೆ. ನಾನು ಇದನ್ನು ಓಕೆ ನೆಗ್ಲಿಜಿಬಲನ್ನು ಮಾಡ್ಬೋದು. ವರ್ಷಕ್ಕೆ ಒಮ್ಮೆ 50 ರೂಪಾಯಿ ನಾವು ಕೊಡ್ಬೋದು ಅಂತಲೇ ಹೇಳ್ಬೋದು. ಇಶ್ಯೂ ಮೈ ಕಾರ್ಡನ್ನು ಕ್ಲಿಕ್ ಮಾಡಿ. ಈಗ ಅದು ಅಮೌಂಟ್ ಡೆಬಿಟ್ ಆಗೋಲ್ಲ, ಒಂದು ವರ್ಷ ಆದಮೇಲೆ ಅದು ಡೆಬಿಟ್ ಆಗುವಂಥದ್ದು. ಇಶ್ಯೂ ಮೈ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇದು ಆನ್ಲೈನ್ ಟ್ರಾನ್ಸಾಕ್ಷನ್ಗೆ ಮಾತ್ರ, ನಿಮಗೆ ಯಾವುದೇ ರೀತಿಯಾದ ಒಂದು ಫಿಸಿಕಲ್ ATM ಕಾರ್ಡ್ ಬರೋದಿಲ್ಲ. ಇಲ್ಲಿ ನೋಡ್ಬೋದು ನಮ್ಮ ವರ್ಚುವಲ್ ಕಾರ್ಡ್ ಈಗ
ಜನ್ರೇಟ್ ಆಗಿದೆ. ನೀವು ಆರ್ಡರ್ ಕೂಡ ಮಾಡ್ಬೋದು ಫಿಸಿಕಲ್ ಕಾರ್ಡು. ಅದಕ್ಕೆ ₹349 ಪ್ಲಸ್ GST ಚಾರ್ಜ್ ಆಗುವಂಥದ್ದು. ಉಪಯೋಗ ಇದ್ದರೆ ಮಾತ್ರ ತೊಗೊಳ್ಳಿ. ಇಲ್ಲಿ ಮ್ಯಾನೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಒಂದು ಪಿನ್ನನ್ನು ಇಡೋಣ. ಈಗ ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದು ನೋಡ್ಬೋದು. ಪಿನ್ನನ್ನು ಹಾಕಿ ಎರಡು ಕೂಡ ಸೇಮ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯುವರ್ ಕಾರ್ಡ್ ಪಿನ್ ಹ್ಯಾಸ್ ಬಿನ್ ಸೆಟ್ ಸಕ್ಸಸ್ಫುಲಿ. ಈಗ ಕಾರ್ಡು ಸಕ್ಸಸ್ಫುಲ್ಲಾಗಿ ಡೆಬಿಟ್ ಕಾರ್ಡ್ ಪಿನ್ನನ್ನು ಇಟ್ವಿ. ಈಗ ಕಾರ್ಡ್ ಲಿಮಿಟನ್ನು ಸೆಟ್ ಮಾಡೋಣ. ಮತ್ತು ಇದು ಆಫ್ ಇರುತ್ತೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಆನ್ ಮಾಡೋಣ. ಇಲ್ಲಿ ಸೆಟ್ ಕಾರ್ಡ್ ಲಿಮಿಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಆಫ್ ಇದೆ. ಇದನ್ನ ಆನ್ ಇಡೋಣ. ಆನ್ ಆಯಿತು. ಇಲ್ಲಿ ಯಾವುದೇ ರೀತಿಯಾದ OTP ಮತ್ತು ಪಿನ್ ಕೇಳೋದಿಲ್ಲ. ಈಗ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೆ ಹೋಮ್ ಪೇಜ್ಗೆ ಬರೋಣ. ಹೋಮ್ ಪೇಜ್ಗೆ ಬಂದ ನಂತರ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಸೆಂಡ್ ಮನಿ ಎಲ್ಲ ಕೂಡ ಮಾಡ್ಬೋದು. ಎಲ್ಲ ರೀತಿಯಾದ ಒಂದು ಇಲ್ಲಿ ಕ್ಯಾಶ್ ಬ್ಯಾಕ್ ಆಗಿರ್ಬೋದು, ಏನೇನು ಫೀಚರ್ಸ್ ಇದೆ ಎಲ್ಲವೂ ಇಲ್ಲಿ ನೋಡ್ಬೋದು. ಅದಾದ ನಂತರ ಇಲ್ಲಿ ಹೋಮ್ ಪೇಜ್ಗೆ ಬರೋಣ. ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡೋದು QR ಕೋಡನ್ನು ಕೂಡ ಸ್ಕ್ಯಾನ್ ಮಾಡಿ ನೀವು ಫೋನ್ಪೇ, ಗೂಗಲ್ ಪೇ ಯಾವ ರೀತಿಯಾಗಿ ನೀವು ಸ್ಕ್ಯಾನ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ನೀವು ಇದನ್ನ ಯೂಸ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವು ಇದನ್ನ ಕಂಪ್ಲೀಟ್ಲಿ ಯೂಸ್ ಮಾಡ್ಬೋದು. ಇವ್ರದ್ದೊಂದು ರಿವಾರ್ಡ್ ಸಿಸ್ಟಮ್ ಕೂಡ ಇದೆ, ರಿವಾರ್ಡ್ಸ್ 1 2 3 ಅಂತ ಹೇಳಿ. ಅದು ಚಾರ್ಜಬಲ್ ಇದೆ. ಅದರ ಫೀಚರ್ಸ್ ಏನೇನಂತ ನಾನು ಕಂಪ್ಲೀಟ್ಲಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಇದನ್ನು ಫೋನ್ಪೇ, ಗೂಗಲ್ ಪೇನಲ್ಲಿ ಕೂಡ ಇದನ್ನ ಅಕೌಂಟನ್ನು ಲಿಂಕ್ ಮಾಡ್ಬೋದು. ಅದನ್ನು ಕೂಡ ಹೇಗೆ ಮಾಡೋದು ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಈ ಅಕೌಂಟು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಓಪನ್ ಮಾಡಿ, ಸೆಕೆಂಡರಿ ಅಕೌಂಟ್ ಆಗಿ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಹೆವಿ ಟ್ರಾನ್ಸಾಕ್ಷನ್ 2 ಲಕ್ಷ, 3 ಲಕ್ಷ, 5 ಲಕ್ಷ ಈ ರೀತಿಯಾಗಿ ನೀವು ಒಕೇಶ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ. ನೀವೇನಾದರೂ ಮಂತ್ಲಿ 10,000 ಒಳಗಾಗಿ ನೀವೇನಾದರೂ ಟ್ರಾನ್ಸಾಕ್ಷನ್ ನಿಮ್ಮದಿದ್ದರೆ ಅದನ್ನು ಸೆಕೆಂಡರಿ ಅಕೌಂಟಾಗಿ ಯೂಸ್ ಮಾಡ್ಕೊಳ್ಳಿ. ಇದು ನಿಮಗೆ ಉಪಯೋಗ ಆಗುತ್ತೆ. ಇದೊಂದು ಸೆಕೆಂಡರಿ ಅಕೌಂಟು, ಪ್ರೈಮರಿ ಅಕೌಂಟಾಗಿ ಇದನ್ನ ಯೂಸ್ ಮಾಡಬೇಡಿ. ಯಾಕೆಂದರೆ ಇದೊಂದು NBFC ಬ್ಯಾಂಕ್, ಪೇಮೆಂಟ್ಸ್ ಬ್ಯಾಂಕ್ ಇದು. ಅದಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ಲಿಮಿಟೇಷನ್ಗಳು ಇರ್ತವೆ. ಅದಕ್ಕಾಗಿ ನಿಮಗೆ ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಈ ಅಕೌಂಟ್ ಓಪನಿಂಗ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಅಲ್ಲಿಂದ ಹೋಗಿ ಓಪನ್ ಮಾಡಿ. ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೇನೆ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.